ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೊಸ ಮನೆಯಲ್ಲಿ ನಮ್ಮ ಹೊಸ ರುಟೀನ್. ಗುಡ್ ಮಾರ್ನಿಂಗ್ ಚರಿತು, ಗುಡ್ ಮಾರ್ನಿಂಗ್. ಇನ್ನೂ ನಿದ್ದೆ ಬರ್ತಿದ್ಯಾ ನಿಂಗೆ? ಮಲ್ಕೊ. ಅವನು ಎದ್ದು ಸ್ವಲ್ಪ ಮೂಡಿಗೆ ಬರೋದ್ರೊಳಗೆ ನಾನು ಉಪ್ಪಿಟ್ಟು ಮಾಡಿ ಮುಗಿಸ್ಬಿಡೋಣ ಅಂತ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ರವೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆಯಿಂದ ಮಾಡಿರೋ ಉಪ್ಪಿಟ್ಟಲ್ಲ, ಅಕ್ಕಿ ತರಿಯಿಂದ ಮಾಡಿರೋ ಉಪ್ಪಿಟ್ಟು. ಇದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಬರುತ್ತೆ, ಸ್ವಲ್ಪ ಜಾಸ್ತಿ ಉದ್ರುದ್ರಾಗಿರುತ್ತೆ. ಇದು ಕೆಲವೊಬ್ಬರಿಗೆ ಡ್ರೈ ಅನಿಸ್ಬೋದು, ಅವರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಈಗ ಸೂಪರ್ ಮಾರ್ಕೆಟಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ಅಕ್ಕಿ ತರಿ ಕೇಳಿದ್ರೆ ಕೊಡ್ತಾರೆ. ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ತರಿಯಲ್ಲಿ. ಒಂದ್ಸಲ ನೀವು ಮಾಡಿ ನೋಡಿ. ನಾವು ಮಾಮೂಲಿ ರವೆ ಅಂತ ತರ್ತೀವಿ, ಅದು ಗೋಧಿ ರವೆ. ಇದು ಅಕ್ಕಿ ರವೆ ಅಂತ ಅಷ್ಟೇ. ಚೆನ್ನಾಗಿ ಉದ್ರುದ್ರಾಗುತ್ತೆ. ತುಂಬ ಅಂದರೆ ತುಂಬ ಅರಳ್ಕೊಂಡು ನಾವು ಮಾಡಿದ್ದಕ್ಕಿಂತ ಡಬಲ್ ಸೈಜಾಗಿ ಆಗುತ್ತೆ ನೋಡಿ. ಈಗ ನಾನೆಲ್ಲ ಹೀಗೆ ಲೂಸ್ ಮಾಡಿದಷ್ಟು ತುಂಬ ಒದಗತ್ತೆ. ಗೆಸ್ಟ್ಸ್ ಯಾರಾದರೂ ಬಂದಾಗ ನೀವು ಜಸ್ಟ್ ಒಂದು ಕಪ್ ರವೆ ಹಾಕಿ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ, ಎಷ್ಟು ಸಾಫ್ಟಾಗಿದೆ, ಪರ್ಫೆಕ್ಟಾಗಿದೆ. ಸಾಲ್ಟ್ ಕರೆಕ್ಟ್ ಇದೆ ಅಂತ ಟೆಸ್ಟ್ ಮಾಡಿ ನೋಡ್ತೀನಿ. ಸಾಲ್ಟ್ ಎಲ್ಲ ಕರೆಕ್ಟಾಗಿದೆ. ಈಗ ಚರಿತಿನ ಲಂಚ್ ಬಾಕ್ಸ್ ಅಥವಾ ಸ್ನ್ಯಾಕ್ ಬಾಕ್ಸ್ ಪ್ಯಾಕ್ ಮಾಡಿಬಿಡ್ತೀನಿ. ಅವನು ಬೆಳಗ್ಗೆ ಹೊತ್ತು ಒಂದೊಂದು ಸಲ ಮೂಡಲ್ಲಿರಲ್ಲ, ಅವನಿಗೆ ತಿಂಡಿ ತಿನ್ನೋ, ಯಾಕಂದರೆ ಅವಾಗಿನೂ ಎದ್ದಿರ್ತಾನೆ, ತಿಂಡಿ ತಿನ್ನೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಫ್ರೂಟ್ಸ್ ಅಂದರೆ ಅವ್ನು ಎನಿ ಟೈಮ್ ಯಾವಾಗ ತಿನ್ಸಿದ್ರು ತಿಂತಾನೆ. ಸೊ ಮನೆಯಲ್ಲಿ ಏನು ಫ್ರೂಟ್ಸ್ ಇರುತ್ತೋ ಅದು ಹೊಟ್ಟೆ ತುಂಬ ತಿಂತಾನೆ. ಅಥವಾ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ, ಹಾಲು ಹಾಕಿ ಫ್ರೂಟ್ ಹಾಕಿ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ. ಹೊಟ್ಟೆ ತುಂಬ ಕುಡಿದು ಹೋಗ್ತಾನೆ. ಅಲ್ಲಿ ಹೋಗಿ ವಿದಿನ್ 1 hour ಸ್ನ್ಯಾಕ್ ಬ್ರೇಕ್ ಕೊಡ್ತಾರೆ. ಆವಾಗ ನಾನು ಮಾಡಿರೋ ಬ್ರೇಕ್ಫಾಸ್ಟ್ನ ಬಾಕ್ಸಲ್ಲಿ ಹಾಕ್ಕೊಟ್ಟಿರ್ತೀನಲ್ಲ, ಅದನ್ನು ತಿನ್ಕೊತಾನೆ ಅವಾಗ. ಯಾಕಂದರೆ ಆಟ ಆಡಿ ಮೂಡ್ ಬಂದಿರ್ತಾನಲ್ವಾ. ಈಗ ಒಂದು ಸ್ವಲ್ಪ ನಿದ್ದೆ ಹೋಗಿದೆ. ಸ್ನಾನ ಮಾಡೋಕ್ಕೆ ಒಪ್ಕೊಂಡಿದ್ದಾನೆ, ಆಟ ಮಾಡ್ತಾಯಿಲ್ಲ, ಖುಷಿಯಾಗಿ ಸ್ನಾನ ಮಾಡ್ತಾಯಿದ್ದಾನೆ. ಅವನಿಗೆ ಇವಾಗಂತೂ ತುಂಬ ಬಿಸಿಲಿರೋದಕ್ಕೆ ನಾನು ಅವನಿಗೆ ಸ್ನಾನ ಆಗಿ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ದಲ್ಲೇ ಹೊರಗೆ ಕರ್ಕೊಂಡೇ ಹೋಗೋದಿಲ್ಲ. ಅದರಲ್ಲೂ ನಾನು ಯೂಸ್ ಮಾಡ್ತಿರೋದು MamaEarth ಥರ ಮಿಲ್ಕಿ ಸಾಫ್ಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ವಿತ್ SPF 30 ಆ್ಯಂಡ್ PA+++. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಓಟ್ಸ್, ಮಿಲ್ಕ್ ಆ್ಯಂಡ್ ಕ್ಯಾಲೆಂಡುಲಾ. ಈ 3 ಇಂಗ್ರೀಡಿಯೆಂಟ್ಸು ಬೇಬಿ ಸ್ಕಿನ್ನಿಗೆ ಮಾಯಿಶ್ಚರೈಸೇಷನ್ನು ಮತ್ತು ಒಳ್ಳೆ ಗ್ಲೋ ಕೊಡೋದ್ರ ಜೊತೆಗೆ ಸನ್ನಿಂದ ಮತ್ತು ಹಾರ್ಮ್ಫುಲ್ UV ರೇಸಿಂದ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಇದರ ಫಾರ್ಮುಲಾ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಬೇಬಿ ಸ್ಕಿನ್ ಒಳಗೆ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ. ವೈಟ್ ಕಾಸ್ಟ್ ಏನೂ ಬೀಳೋದಿಲ್ಲ. ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್, ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ. ಇದರಲ್ಲಿರೋ ವಾಟರ್ ರೆಸಿಸ್ಟೆಂಟ್ ಫಾರ್ಮುಲಾದಿಂದ ನಿಮ್ಮ ಸ್ಕಿನ್ನು ಅಥವಾ ಬೇಬಿ ಸ್ಕಿನ್ನು ಒಂಚೂರು ಗ್ರೀಸಿ ಅನಿಸಲ್ಲ, ಹೆವಿ ಅನಿಸಲ್ಲ, ಯಾವುದೇ ರೀತಿಯಾದ ರೆಸಿಡ್ಯೂ ಕೂಡ ಇರೋದಿಲ್ಲ. ನನಗಂತೂ ಇದು ತುಂಬ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಚರಿತು ಸ್ಕಿನ್ನಿಗೂ ಕೂಡ ಬೆನಿಫಿಟ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಬೇಬಿ ಸ್ಕಿನ್ನು ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗುತ್ತೆ ಸನ್ನಿಗೆ, ಅಲ್ಲಿಗೆ ನಾವು ಅಪ್ಲೈ ಮಾಡಬೇಕಾಗತ್ತೆ. ಮನೇಲಿದ್ದರೂ ಕೂಡ ಅಪ್ಲೈ ಮಾಡೋದು ಒಳ್ಳೇದಂತಾರೆ. ಯಾಕಂದರೆ ಕಿಟಕಿಗಳಿಂದ ಸನ್ ರೇಸ್ ಬಂದಾಗ ಅದ್ರ ಜೊತೆಗೆ ಹಾರ್ಮ್ಫುಲ್ ರೇಡಿಯೇಷನ್ಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾವು ಕೈ, ಕಾಲು, ಮುಖ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗುತ್ತೋ ಅದನ್ನು ಡೈಲಿ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ನಿಮಗೆ MamaEarth ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ. ಅವರು 2025 ಒಳಗೆ 1 million ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರೂ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ನೀವು ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ, ಯಾಕಂದರೆ ಯಾವ ಸ್ಟೋರಲ್ಲಿ ಹೋದರೂ, ಯಾವ ಶಾಪಲ್ಲಿ ಹೋದರೂ ಅವ್ರ ಪ್ರಾಡಕ್ಟ್ಸ್ ಕಾಣಿಸ್ತಾನೆ ಇರುತ್ತೆ. ರೀಸೆಂಟಾಗಿ ನೀವು ಯಾವ ಶಾಪಲ್ಲಿ ನೋಡಿದ್ರಿ MamaEarth ಪ್ರಾಡಕ್ಟ್ಸ್ನ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಹಾಗೆ ನಿಮಗೆ MamaEarth ಅವರ ಎಲ್ಲ ಪ್ರಾಡಕ್ಟ್ಸೂ ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ ಮತ್ತು MamaEarth ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ. ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಚೇತು ಕಮ್ ಹಿಯರ್. ಕಟ್ ಕಲಾತಿಯಾ
ಕಾರ್ತಿಕ್ ಹೋಗಿ ಸ್ವಲ್ಪ ಮೊಸರು ತೊಗೊಂಡ್ಬಂದಿದ್ದಾರೆ. ಅಕಸ್ಮಾತ್ ಚರಿತ್ಗೆ ಖಾರ ಅನಿಸಿದ್ರೆ ಉಪ್ಪಿಟ್ಟು ಮೊಸರು ಹಾಕ್ಕೊಂಡು ತಿನ್ಬೋದು ಅಂತ. ಈ ಬಿಸಿಲಲ್ಲಿ ಡೈಲಿ ಒಂದು ಸ್ವಲ್ಪ ಆದರೂ ಮೊಸರು ತಿಂದರೆ ಒಳ್ಳೆಯದು ಹೆಲ್ತಿಗೆ. ಅದರಲ್ಲಿ ಇರೋ ಗುಡ್ ಮೈಕ್ರೋಬಿಯಲ್ ಬ್ಯಾಕ್ಟೀರಿಯಾಸು ಏನಿದೆ ಅದೆಲ್ಲನೂ ತುಂಬ ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಚ್ಯುತು ಈಸ್ ರೆಡಿ. ಹೋಗೇ ಬಿಡ್ತು. ಕರೆಕ್ಟ್ ಹೋಗೋ ಟೈಮಲ್ಲಿ ಚರಿತು ಬ್ಯಾಗ್ ಕಿತ್ತೋಯ್ತು. ಸೊ ಗಡಿಬಿಡಿ ಆಗೋಯ್ತು. ಸೊ ಟೆಂಪರರಿ ಏನೋ ಅರೇಂಜ್ಮೆಂಟ್ ಮಾಡಿದ್ದೀವಿ ಸದ್ಯಕ್ಕೆ. ತುಂಬ ಏನು ಲೇಟ್ ಆಗಿಲ್ಲ ಈಗ ಸ್ಕೂಲಿಗೆ. ಹೋಗಿ ಬಿಟ್ಟು ಬರ್ತೀನಿ. ಚರಿತು ಟಾಟಾ ಮಾಡು. ಬಾಯ್ ಪಪ್ಪ. ಟಾಟಾ ಪಪ್ಪ. ಇವತ್ತು ಇದೆ ಚರಿತು ಲಂಚ್ ಬ್ಯಾಗ್. ಕಮ್. ಹೇಳ್ತಿದ್ದ ಚರಿತು ನೀ ಯಾಕೆ ಹೇಳ್ತೇನೆ ಮಾಮೂಲಿ ಅದೆಲ್ಲ. ಈಗ ಸ್ವಲ್ಪ ದಿನ ಆಮೇಲೆ ಸೆಟ್ ಆಗ್ತಾನೆ. ಕಣ್ಣೀರು ಉರ್ಸ್ಕೊ. ರಾತ್ರಿ ಮಲಗುವಾಗ ಎಲ್ಲ ಹೇಳ್ತಾನೆ ನಮಸ್ತೆ ಮ್ಯಾಮ್ ಅಂತೀನಿ, ಬಾಯ್ ಮ್ಯಾಮ್ ಅಂತೀನಿ ಅಂತ. ಅಲ್ಲಿ ಹೋಗುವಾಗ ಹೇಳ್ತಾನೆ. ಅಲ್ಲಿವರೆಗೂ ಕೇಳಿಸ್ತಿತ್ತು, ಹೊರಗವರೆಗೂ ಅವ್ನು ಆಡೋದು. ಆಮೇಲೆ ಸೆಟ್ ಆಗ್ತಾನೆ ಹೇಳು. ಸ್ವಲ್ಪ ಹೊತ್ತು ಆಮೇಲೆ ಇದು ರೈಮ್ಸು ಇದು ಹಾಕಿದಾಗ ಸುಮ್ಮನೆ ಆಗ್ತಾನೆ. ನೆಕ್ಸ್ಟ್ ದಿನ ಒಂದು ಕರೆ ನೀನು ಪಿಕ್ ಮಾಡೋಕ್ಕೋದಾಗಲೇ ಗೊತ್ತಾಗೋದು. ನೀನು ಗೊತ್ತಾಗಬೇಡ ಸುಮ್ಮನೆ. ಅವ್ರು ರೈಮ್ಸ್ ಹಾಕಿದ ತಕ್ಷಣ ಚೆನ್ನಾಗಿ ಆಟ ಆಡ್ತಾನೆ ಅಂತ ಹೇಳ್ತಾರೆ. ಬಟ್ ಬಿಡುವಾಗ ಮಾತ್ರ ಅಳ್ತಾನೆ. ಕರ್ಕೊಂಡು ಹೊರಕ್ಕೆ ಹೋದಾಗ ಅಳ್ತಾನೆ ಅಷ್ಟೇ. ಸರಿ ಆಗ್ತಾನೆ. ಇದೆಲ್ಲ ಮಾಮೂಲಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅಕ್ಕಿ ತರಿ ಉಪ್ಪಿಟ್ಟು. ಅಕ್ಕಿ ತರಿ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾವ ತರಿ ಮಾಡಿ ಉಪ್ಪಿಟ್ಟು ಇಲ್ಲ ಲಂಚ್ ಬಾಕ್ಸ್ ವಾಟರ್ ಬಾಟ್ಲೆಲ್ಲ ಇಟ್ಕೊಂಡಿದ್ಯಾ? ಹ್ಯಾವ್ ಅ ನೈಸ್ ಡೇ. ಇನ್ನೂ ಆರಾಮಾಗಿರೋ ಇಲ್ಲ ಚಿಂತೆ ಬಗ್ಗೆ ತಿರುಗಿಸ್ಬೇಡ. ಎಲ್ಲ ಮಾಮೂಲಿ ಅಡ್ಜಸ್ಟ್ ಆಗ್ತಾನೆ. ಆರಾಮಾಗಿರು. ಎಲ್ಲಾದರೂ ಕಾಲ್ ಮಾಡ್ತೀನಿ. ಸರಿ ಬಾಯ್. ಚರಿತು ಸ್ಕೂಲಿಗೆ ಹೋಗಿದ್ದಾಯಿತು, ಕಾರ್ತಿಕ್ ಆಫೀಸ್ಗೆ ಹೋಗಿದ್ದಾಯಿತು. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಈಗ ನಾನು ಎಡಿಟಿಂಗ್ ಮಾಡೋಕ್ಕೆ ಕೂತಿದ್ದೀನಿ. ಇದು ನನ್ನ ಇಲ್ಲಿ ಹೊಸ ಮನೆ, ಹೊಸ ರೂಟೀನ್ ಆಗಿಬಿಟ್ಟಿದೆ. ಅವರಿಬ್ಬರು ಹೋಗಿದ ತಕ್ಷಣ ಎಡಿಟಿಂಗಿಗೆ ಕೂತ್ಬಿಡ್ತೀನಿ. ಆದಷ್ಟು ಜಾಸ್ತಿ ವೀಡಿಯೋಸ್ ಹಾಕೋಣ ಅಂತ. ನೀವೆಲ್ಲರೂ ಕೇಳ್ತಾ ಇರ್ತೀರ ಡೈಲಿ ಹಾಕಿ ಅಂತ. ಸೊ ನಾನು ಆದಷ್ಟು ಡೈಲಿ ಹಾಕೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತೀನಿ ಏನೋ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸೊ ಟೈಮ್ ಕೂಡ ಮುಗೀತು. ಚರಿತಿಗೆ ಕರ್ಕೊಂಡು ಬರೋ ಟೈಮ್ ಆಯಿತು. ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದು ಸ್ನ್ಯಾಕ್ಸ್ ತಿಂದು ಈಗ ಮಲ್ಕೋತಾನೆ. ಟಯರ್ಡ್ ಆಗಿಬಿಟ್ಟಿರ್ತಾನೆ. ಆಡಿ ಸುಸ್ತಾಗ್ಬಿಟ್ಟಿರ್ತಾನೆ. ಮಮ್ಮ ಇವಾಗ 2 ನಿಮಿಷ ಮಲ್ಕೊಬಿಡ್ತಾನೆ. ಮಲ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ಏನಾದರೂ ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಟಿಯಾ ಚರಿತು ನೀನು ಮ್ಯಾಮಿಗೆ ಹೆಂಗೆ ಗುಡ್ ನೈಟ್ ಹೇಳಿದ್ರು? ಹೆಂಗೆ ಬಾಯ್ ಮ್ಯಾಮ್ ಹೆಂಗೆ ಹೇಳಿದ್ರು ಬಿಟ್ಟು? ಬಾಯ್ ಮ್ಯಾಮ್. ಟಾಟಾ ಮ್ಯಾಮ್. ನಮಸ್ತೆ ಮ್ಯಾಮ್. ಮ್ಯಾಮ್ ಮಾಡ್ದ ನೀನು? ಸ್ಯಾಂಡಲ್ಲಿ ಆಟ ಆಡ್ದ? ಜಾರ ಬಂಡಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಟ ಆಡ್ದ? ಅಯ್ಯೋ ನಾಚಿಕೆ. ಜಾನಿ ಎಸ್ ಪಪ್ಪ ಓಪನ್ ಯುವರ್ ಮೌತ್. ಅಷ್ಟೇ ಹೇಳೋದು. ಮಧ್ಯದೆಲ್ಲ ಎಗ್ರಿಸ್ಬಿಡ್ತಾನೆ.
Nani, Papati, Mom. ನಮಸ್ತೆ ಮ್ಯಾಮ್. Mom. ಹಂಗೆ ಮಾಡ್ದ ಜಾಣ ನೀನು. Papati, Mom. ನಮಸ್ತೆ ಮ್ಯಾಮ್. Papati, Mom. Papati, Mom. ಬಾಯ್ ಬಾಯ್. Bye-bye. ಗುಡ್ ನೈಟ್. Okay. ಪಾಪು ಜಸ್ಟ್ ಮಲ್ಕೊಂಡ. ಅವನಿಗೆ ಅವ್ನ ಪಕ್ಕದಲ್ಲಿ ಮಲ್ಕೊಂಡ್ರೆ ಅವ್ನು ಮಲ್ಕೊಳ್ಳೋದು. ಹಾಗೆ ನಾನು ಕೂತ್ಕೊಂಡು ತಟ್ಟಿದ್ರೆ ಹಾಡು ಹೇಳಿದ್ರೆ ಏನು ಮಾಡಿದ್ರು ಮಲ್ಗೋದಿಲ್ಲ. ಅವ್ನ ಪಕ್ಕ ಮಲ್ಕೊಂಡ್ರೆ ಕಿವಿ ಇಟ್ಕೊಂಡು ನಾನು ಏನಾದರೂ ಮಾತಾಡ್ತಾಯಿದ್ರೆ ಅದನ್ನೇ ಕೇಳಿಸ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಎದ್ದಿದ್ದಾಗ ನನಗೆ ನೇಲ್ ಕಟ್ ಮಾಡೋಕ್ಕೆ ಕೊಡೋದಿಲ್ಲ. ಅದಕ್ಕೆ ಇವಾಗ ಮಲಗಿದ್ದಾಗ ಕಾಲಿಂದೆಲ್ಲ ನೇಲ್ ಕಟ್ ಮಾಡಿಬಿಡ್ತೀನಿ. ಕೈಯಿಂದ ಮಾಡಿಸ್ಕೊತಾನೆ ಅವ್ನು ಎದ್ದಿದ್ದಾಗ. ಮಲಗಿದ್ದಾಗ ಕಾಲಿಂದ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಸೊ ಈಗ ನೇಲ್ ಕಟ್ ಮಾಡಿ ಮತ್ತು ನಾನು ಪೆಂಡಿಂಗ್ ವರ್ಕೆಲ್ಲ ಕಂಟಿನ್ಯೂ ಮಾಡ್ತೀನಿ. ನನ್ನ ರೀಸೆಂಟ್ ವ್ಲಾಗ್ಸು, ಹೊಸ ವ್ಲಾಗ್ಸ್ ಎಲ್ಲ ಹೇಗೆ ಅನಿಸ್ತಾ ಇದೆ, ಇಷ್ಟ ಆಗಿದ್ದರೆ ನನಗೆ ತಿಳಿಸಿ ಕಮೆಂಟ್ಸಲ್ಲಿ. ಹಾಗೆ ಇನ್ನು ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ನೀವು ಏನು ನೋಡೋಕ್ಕೆ ಇಷ್ಟಪಡ್ತೀರಾ, ನಾನು ಚರಿತಿಗೆ ಎವ್ರಿಡೇ ಏನು ಪ್ರಿಪೇರ್ ಮಾಡ್ತೀನಿ, ಬ್ರೇಕ್ಫಾಸ್ಟು, ಲಂಚು, ಸ್ನ್ಯಾಕ್ಸು, ಡಿನ್ನರು ಎಲ್ಲನೂ ಆ ಥರ ನಿಮಗೆ ನಾನು ಮಾಡಿದ್ನಲ್ಲ ಒಂದು ಸಲ ಮಂಡೇ ಟು ಫ್ರೈಡೇ ಬ್ರೇಕ್ಫಾಸ್ಟ್ ರೆಸಿಪೀಸ್, ಮಂಡೇ ಟು ಫ್ರೈಡೇ ಡಿನ್ನರ್ ರೆಸಿಪೀಸ್, ಮಂಡೇ ಟು ಫ್ರೈಡೇ ಸ್ನ್ಯಾಕ್ ರೆಸಿಪೀಸ್, ಈ ಥರ ಏನಾದರೂ ಬೇಕು ಅಂತಂದರೆ ನಂಗೆ ಹೇಳಿ, ಅದನ್ನು ಕೂಡ ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಬೆಳಗಿನ ಜಾವ ಮಾಡಿದ್ದು ಉಪ್ಪಿಟ್ಟು ಸ್ವಲ್ಪ ಮಿಕ್ಕಿತ್ತು. ಹಾಗೆ ಹಿಂದಿನ ದಿನ ಒಂಚೂರು ಪನ್ನೀರ್ ಸ್ಟಾರ್ಟರ್ ಕೂಡ ಮಿಕ್ಕಿತ್ತು, ನೆಂಚ್ಕೊಂಡು ಊಟ ಮಾಡಿದೆ. ಬಾಲ್ಕನಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಬಾಲ್ಕನಿ ಇರೋ ಮನೆ ಸಿಕ್ಕಿರೋದೇ ಒಂದು ಖುಷಿ ನನಗೆ. ಅದನ್ನು ಸಿಂಪಲ್ಲಾಗಿ ಏನಾದರೂ ಡೆಕೋರೇಟ್ ಮಾಡೋಣ ಅಂತ ನಾನು ಅಮೆಝಾನಿಂದ ಈ ಬಳ್ಳಿಗಳನ್ನ ತರಿಸಿದ್ದೀನಿ. ನಾವು ಊರಿಗೆಲ್ಲ ಹೋದರೆ ತುಂಬ ಲಾಂಗ್ ಹೋಗ್ತೀವಿ, ಯಾಕಂದರೆ ಅಪರೂಪಕ್ಕೆ ಹೋಗೋದು, ಆರಾಮಾಗಿ ಇದ್ದು ಬರೋಣ ಅಂತ. ಸೊ ಲೈವ್ ಪ್ಲ್ಯಾಂಟ್ಸ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಮನಿ ಪ್ಲ್ಯಾಂಟ್ ತರಿಸಿದ್ದೀನಿ. ನೋಡೋಣ ಹೇಗೆ ಡೆಕೋರೇಟ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ ಹೇಗೆ ಅನಿಸ್ತು, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.